ಅಸ್ಸಾಂನಲ್ಲಿ 12 ಕಡೆ ಬಿಜೆಪಿಗೆ ಮುನ್ನಡೆ ಆಗಿದೆ. ಅಸ್ಸಾಂನಲ್ಲಿ ಮತ್ತೆ ಬಿಜೆಪಿ ಗೆಲುವಿನ ಪತಾಕೆಯನ್ನು ಹಾರಿಸುತ್ತಾ ಕೇವಲ 3ರಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಮತ್ತೊಮ್ಮೆ ಹೇಮಂತ್ ಪರ್ವ ಫಿಕ್ಸ್ ಇಲ್ಲಿ. ಅಸ್ಸಾಂನಲ್ಲಿ ಶುರುವಿನಲ್ಲೇ ಬಿಜೆಪಿ ಸುನಾಮಿಯನ್ನ ಎಬ್ಬಿಸ್ತಾ ಇದೆ. 12 ಕಡೆ ಬಿಜೆಪಿಗೆ ಮುನ್ನಡೆ. ಅಸ್ಸಾಂ ಕ್ಷೇತ್ರದಲ್ಲಿ ಕೇವಲ 3ರಲ್ಲಿ ಮಾತ್ರ ಕಾಂಗ್ರೆಸ್ಗೆ ಇದೀಗ ಮುನ್ನಡೆ. ಮತ್ತೊಮ್ಮೆ ಹೇಮಂತ್ ಬಿಸ್ವಾ ಶರ್ಮಾ ಪರ್ವ ಇಲ್ಲಿ ಫಿಕ್ಸ್. ಅಸ್ಸಾಂನಲ್ಲಿ ಶುರುವಿನಲ್ಲೇ ಬಿಜೆಪಿ ಸುನಾಮಿಯನ್ನ ಎಬ್ಬಿಸ್ತಾ ಇದೆ. 12 ಕಡೆ ಬಿಜೆಪಿಗೆ ಮುನ್ನಡೆ. ಎಸ್, ಅಸ್ಸಾಂ ಕ್ಷೇತ್ರ ಮತ್ತೆ ಬಿಜೆಪಿ ಎದಕ್ಕೆ ಬಂಗಾಳದಲ್ಲಿ ಬಿಜೆಪಿ ಆರ್ಭಟ ಶುರುವಾಗಿದೆ. ಟಿಎಂಸಿಗಿಂತ ಬಿಜೆಪಿಯೇ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಬಂಗಾಳದಲ್ಲಿ. ದೀದಿ ಪಕ್ಷಕ್ಕೆ ಆರಂಭಿಕ ಹಿನ್ನಡೆ ಇದೀಗ ಗಮನಿಸ್ತಾ ಇದ್ದೀವಿ. ಟಿಎಂಸಿ 18, ಈ ಬಿಜೆಪಿ 23. ಕಮಲ ಪರ್ವ ಶುರುವಾಗುತ್ತಾ ವೆಸ್ಟ್ ಬಂಗಾಳದಲ್ಲಿ ಬಿಜೆಪಿ ಆರ್ಭಟ. ಎಕ್ಸಿಟ್ ಪೋಲ್ ಭವಿಷ್ಯ ಇಲ್ಲಿ ನಿಜವಾಗುತ್ತಾ ಅಂತ. ಮೋದಿ ಈ ಬಾರಿ ಮೇಲುಗೈಯನ್ನ ಸಾಧಿಸ್ತಾರ, ದೀದಿಗೆ ಟಕ್ಕರನ್ನ ಕೊಡ್ತಾರ. ಈ ಬಾರಿ ದೀದಿಯ ಆಡಳಿತ ಇಲ್ಲಿಗೆ ಮುಕ್ತಾಯ ಆಗ್ಬಿಡುತ್ತಾ ಅಂತ. ಈ ಬಾರಿ ಏನಾದ್ರೂ ದೀದಿಯಲ್ಲಿ ಗೆದ್ದು ಬೀಗಿದ್ರೆ 4ನೇ ಬಾರಿ ಸಿಎಂ ಆಗಿ ಅಧಿಕಾರದ ಚುಕ್ಕಾಣಿಯನ್ನ ಏರಿ ಒಂದು ದಾಖಲೆಯನ್ನ ಬರಿತಾ ಇದ್ರು. ಬಟ್ ಇಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. 24ರಲ್ಲಿ ಬಿಜೆಪಿ 18, ಟಿಎಂಸಿ ಇರುವಂತದ್ದು 148 ಮ್ಯಾಜಿಕ್ ನಂಬರ್. ದೀದಿ ಪಕ್ಷಕ್ಕೆ ಆರಂಭಿಕ ಹಿನ್ನಡೆ ಆಗ್ತಾ ಇದೆ. ಕಮಲ ಪರ್ವ ಶುರುವಾಗುತ್ತಾ ಪಶ್ಚಿಮ ಬಂಗಾಳದಲ್ಲಿ ಒಂದು ವೇಳೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ನಿಜಕ್ಕೂ ಹಿಸ್ಟ್ರಿ ಅಂತ ಹೇಳ್ಬೋದು. ದೀದಿ ಭದ್ರಕೋಟೆಯನ್ನ ಮುರಿಯೋದು ಅಷ್ಟು ಈಸಿ ಅಲ್ಲ. ಬಟ್ ಪಶ್ಚಿಮ ಬಂಗಾಳದಲ್ಲಿ ಏನಾದ್ರೂ ಬಿಜೆಪಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ್ರೆ ಹಿಸ್ಟ್ರಿ ಕ್ರಿಯೇಟ್, ದಾಖಲೆಯನ್ನ ಕ್ರಿಯೇಟ್ ಮಾಡ್ದಂಗಾಗುತ್ತೆ ಬಿಜೆಪಿ.